ದರ್ಶನನ ಯಾವುದಕ್ಕೂ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಮರದಲ್ಲಿರುವಂತ ಹಣ್ಣಿಗೆ ಏಟು ಜಾಸ್ತಿ ಬೀಳೋದು. ಆ ಪೆಟ್ಟು ನಿಮ್ಗೆ ಎಷ್ಟು ಬೀಳುತ್ತೆ, ಎಷ್ಟು ನೋವು ಆಗತ್ತೆ, ಎಷ್ಟು ಅವಮಾನ ಆಗತ್ತೆ, ನೀವೆಷ್ಟು ನೋವು ತಿಂತಾ ಇದೀರಾ ನೀವು, ನಿಮ್ ಕುಟುಂಬ, ಡೆಫಿನೆಟ್ಲಿ ಒಂದು ದಿವಸ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಥರ್ಡ್ ಕ್ಲಾಸ್ ಮಾಧ್ಯಮಗಳ ಬಗ್ಗೆ ಮಾತಾಡಕ್ ನಮ್ಗೆ ಅಸಹ್ಯ ಆಗತ್ತೆ. ಅವ್ರಿಗೆ ಒಂದು ವಿಚಾರ ಬೇಕು ಪ್ರಚಾರಕ್ಕೆ, ಆ ಪ್ರಚಾರಕ್ಕೆ ತಕ್ಕಂಗ್ ವಿಚಾರ ಸಿಕ್ಕಿ ಅದ್ರಲ್ಲೂ ದರ್ಶನ್ ಅನ್ನೋ ಹೆಸರು ಸಿಕ್ಬಿಟ್ರೆ ಗ್ರೈಂಡರ್ ಮಿಷಿನ್ ಅಲ್ಲಿ ಚಟ್ನಿ, ದೋಸೆ ಇಟ್ಟು, ಚಪಾತಿ ಇಟ್ಟು, ಮುದ್ದೆ ಇಟ್ಟು, ಎಲ್ಲ ಇಟ್ಟು ರುಬ್ಬಿ ಕಳ್ಸಿ ಎಲ್ಲ ಕಲ್ಗಚ್ಚು ಮಾಡಿ ತಿಂದು ಕುಡ್ದು ವಾಂತಿ ಮಾಡಿ ಕಕ್ಕಿ ಇನ್ನೊಬ್ರಿಗೂ ವಾಂತಿ ಕಕ್ಸಿ ಅಷ್ಟು ಅಸಹ್ಯವಾಗಿರುವಂತ ನಮ್ಮ ಮಾಧ್ಯಮಗಳು ಅಂತ ಹೇಳ್ಕೊಳಕ್ ಅಸಹ್ಯ ಆಗತ್ತೆ. ಧಾರ್ಮಿಕ ಕ್ಷೇತ್ರದ ವಿಚಾರ ಬೇಡ ನಿಮ್ಗೆ, ಸತ್ತಿರುವಂತ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳ ವಿಚಾರ ನಿಮಗ್ ಬೇಡ. ನಿಮಗೆ ಬೇಕಾಗಿರೋ ವಿಚಾರ ಏನು? ದರ್ಶನ್ ಅಂಡ್ ರಮ್ಯಾ ಅವರು ಹೊರ ರಾಜ್ಯದಲ್ಲಿ ಇದ್ದಂತ ಸಮಯದಲ್ಲಿ ನಿಮ್ಮನ್ನ ಅತಿ ಹೆಚ್ಚು ತೇಜೋವಧೆ ಮಾಡಿರುವಂತದ್ದು. ನೀವು ಏರ್ಪೋರ್ಟ್ ಅಲ್ಲಿ ಹೋಗುವಂತ ಟೈಮಲ್ಲಿ ನಿಮ್ಮ ಬ್ಯಾಗ್ ಅಲ್ಲಿ ಅದು ಸಿಕ್ತು ಇದು ಸಿಕ್ತು ಅಂತ ಅತಿ ಹೆಚ್ಚು ನಿಮ್ಮ ಮಾನಹಾನಿ ಮಾಡಿರುವಂತದ್ದು, ವೈಯಕ್ತಿಕ ತೇಜೋವಧೆ ಮಾಡಿರೋದು ಇದೇ ಕನ್ನಡ ಮಾಧ್ಯಮಗಳು. ಆದ್ರೆ ಇವತ್ತು ಅದೇ ಕನ್ನಡದ ಮಾಧ್ಯಮಗಳ ಮುಂದೆ ನಿಮ್ಗೆ ಕೆಟ್ಟ ಕಮೆಂಟ್ ಹಾಕಿದ್ದಾರಾ? ನೀವು ಕಾನೂನು ಹೋರಾಟ ಮಾಡಿ, ಪೊಲೀಸ್ ಅವರು ಸೂಕ್ತವಾದಂತ ಕ್ರಮ ತಗೊಳ್ತಾರೆ. ಒಳ್ಳೊಳ್ಳೆ BNS ಅಡಿದಲ್ಲಿ ಸೆಕ್ಷನ್ಸ್ ಇದೆ, ಅವ್ರಿಗೆ ಕಠಿಣವಾದಂತ ಕ್ರಮ ತಗೊಳ್ತಾರೆ. ಯಾರು ಕಮೆಂಟ್ ಹಾಕಿದ್ದಾರೆ ಅದನ್ನ ದರ್ಶನ್ ಅವರೇ ಹೇಳಿ ಹಾಕ್ಸೋಷ್ಟು ಚೀಪ್ ವ್ಯಕ್ತಿನ ಅವರು? ಇಲ್ಲ ದರ್ಶನ್ ಅಭಿಮಾನಿಗಳೇ ಹಾಕಿದ್ರೆ ಅದ್ ನಿಜವಾದ ಅಭಿಮಾನಿನ ಇಲ್ಲ ಫೇಕ್ ಅಭಿಮಾನಿನ ಪೊಲೀಸ್ ಅವರು ತನಿಖೆ ಮಾಡಿ ಅದ್ರ ಮೇಲೆ ಸೂಕ್ತವಾದಂತ ಕ್ರಮ ತಗೊಳ್ತಾರೆ. ಅಂಡ್ ಪ್ರಥಮ್ ಅವ್ರ ಮೇಲೆ ದರ್ಶನ್ ಅವ್ರ ಕಡೆ ಯಾರೋ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತೀರಾ. ದರ್ಶನ್ ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಆದ್ರೆ ಆರೋಪ ಕಾನೂನು ಅಡಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದಾರೆ. ಹಾಗಂತ ದರ್ಶನ್ ಅವ್ರ ಕೊಲೆಗಡಕರಲ್ಲ. ದರ್ಶನ್ ಅವ್ರ ಮೇಲೆ ಒಂದು ಕೆಟ್ಟ ಸಮಯ, ಒಂದು ಕೆಟ್ಟ ಆರೋಪ ಬಂದಿದೆ. ಹಾಗಂತ ಯಾರೆಲ್ಲ ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಂಡ್ ಬರ್ತಾರೆ ಅವರೆಲ್ಲಾರು ದರ್ಶನ್ ಅವರೇ ಕಳ್ಸಿರೋದು ಅಂತ ಯಾಕಷ್ಟು ಚೀಪ್ ಥಿಂಕಿಂಗ್ ನಿಮ್ಗೆಲ್ಲಾರ್ಗುನು? ಪೊಲೀಸ್ ಅವ್ರು ಕೊಡಿ, ಪೊಲೀಸ್ ಅವ್ರು ತನಿಖೆ ಮಾಡ್ತಾರೆ. ಯಾರ ವ್ಯಕ್ತಿ ಕೆಟ್ಟ ಕಮೆಂಟ್ ಆಗ್ತಾನೆ, ಇಲ್ಲ ಯಾರಿಂದ ನಿಮ್ಗೆ ಅನ್ಯಾಯ ಆಗ್ತದೆ, ತೇಜೋವಧೆ ಆಗ್ತದೆ, ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ತಾರೆ. ದಿನಾನಿತ್ಯ ನಮಗೂ ಸಹ ಅಪ್ಪು ಫೋಟೋ ಹಾಕೊಂಡಿರ್ತಾರೆ, ದರ್ಶನ್ ಅವ್ರ ಫೋಟೋನು ಹಾಕೊಂಡಿರ್ತಾರೆ, ಸುದೀಪ್ ಅವ್ರ ಫೋಟೋ ಹಾಕೊಂಡಿರ್ತಾರೆ, ಉಪೇಂದ್ರ ಅವ್ರ ಫೋಟೋ ಹಾಕೊಂಡಿರ್ತಾರೆ, ಧ್ರುವ ಅವ್ರ ಫೋಟೋ. ಕೆಟ್ಟದಾಗೆ ನನಗಾಗಿರೋಷ್ಟು ತೇಜೋವಧೆ ಯಾರಿಗೂ ಆಗಿಲ್ಲ. ಅಂತ ಕೆಟ್ಟ ತೇಜೋವಧೆ ಆದ್ರೂ ಕಾನೂನು ಹೋರಾಟ ಮಾಡ್ತಾ ಇಲ್ವಾ? ಕಾನೂನು ಹೋರಾಟ ಮಾಡಿ. ರಮ್ಯಾ ಅವ್ರಿಗೆ, ಪ್ರಥಮ್ ಅವ್ರಿಗೆ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸರಣಿ ಹತ್ಯೆ ಪ್ರಕರಣ, ಆ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಮಾಡಿರೋ ನಿಜವಾಗ್ಲೂ ನಿಮ್ಗೆ ಮಾನವೀಯತೆ ಇದ್ರೆ ಅಲ್ಲೊಂದು ಸುದ್ದಿ ನಡೀತಾ ಇದಲ್ಲ, ಆ ಸುದ್ದಿ ಪ್ರಸಾರ ಮಾಡೋದ್ ಬಿಟ್ಟು ನಮ್ಮದೇ ಸುದ್ದಿನ ಪ್ರಸಾರ ಮಾಡ್ಕೊಂಡಿದಾರಲ್ಲ ಕನ್ನಡ ಮಾಧ್ಯಮದವರು ಅಂತ ಹೇಳಿ ನೀವು ಕಾನೂನು ಅಡಿಯಲ್ಲಿ ಹೋಗಿ ಫೈಟ್ ಮಾಡ್ತಾ ಇದೀರಲ್ಲ. ಸುದ್ದಿ ಮಾಧ್ಯಮಗಳಿಗೆ ಬೇಕಾಗಿರೋದೇನು? ದರ್ಶನ್ ಒಂದು ಆಹಾರ ಪ್ರತಿ ಒಂದು ಮಾಧ್ಯಮದವ್ರಿಗೆ. ದರ್ಶನ್ ಅವ್ರು ಕೂತ್ಕೊಳ್ಳಿ ಸುದ್ದಿ, ದರ್ಶನ್ ಅವ್ರು ಮಲ್ಕೊಳ್ಳಿ ಸುದ್ದಿ, ದರ್ಶನ್ ಅವ್ರ ಟಾಯ್ಲೆಟ್ ಅಲ್ಲಿ ಇರ್ಲಿ ಸುದ್ದಿ, ದರ್ಶನ್ ಅವ್ರ ಫಿಲಂ ಶೂಟಿಂಗ್ ಹೋಗ್ಲಿ ಸುದ್ದಿ, ದರ್ಶನ್ ಅವ್ರ ದೇವಸ್ಥಾನಕ್ಕೆ ಹೋಗ್ಲಿ ಸುದ್ದಿ, ದರ್ಶನ್ ಅವ್ರು ಊಟ ಮಾಡ್ತಾ ಇರ್ಲಿ ಸುದ್ದಿ, ದರ್ಶನ್ ಅವ್ರ ದೇವಸ್ಥಾನಕ್ಕೆ ಹೋದ್ರೇನು ಸುದ್ದಿ, ದರ್ಶನ್ ಅವ್ರ ಶೂಟಿಂಗ್ ಹೋದ್ರೇನು. ದರ್ಶನ್ ಅಂದ್ರೆ ಒಂದು ಆಹಾರ ಈ ಮಾಧ್ಯಮದವ್ರಿಗೆ. ದರ್ಶನ್ ಅಭಿಮಾನಿಗಳೇ ಯಾವುದಕ್ಕೂ ರಿಯಾಕ್ಟ್ ಮಾಡ್ದಿರ, ನಿಮಗ್ ನಿಜವಾಗ್ಲೂ ದರ್ಶನ್ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ವಿಚಾರ ನಿಮಗೆ ಗೊತ್ತಿದ್ರೆ ಆ ಸರಣಿ ಹತ್ಯೆ ಪ್ರಕರಣ ಏನೊಂದು ಧರ್ಮಸ್ಥಳದ ಕಡೆ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಆ ಒಂದು ಕಡೆ ಗಮನ ಹರಿಸಿ, ಆ ಒಂದು ವಿಡಿಯೋಸ್ ನ ಶೇರ್ ಮಾಡುವಂತ ಕೆಲಸ ಮಾಡಿ, ಆ ವಿಡಿಯೋಗೆ ಬೆಂಬಲ ಕೊಡಿ. ಆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರ, ಕೊಲೆ ಪ್ರಕರಣದ ಬಗ್ಗೆ ನೀವು ಸಹ ಸುದ್ದಿ ಮಾಡಿ. ಈ ಒಂದು ವಿಚಾರಕ್ಕೆ ಕಿವಿ ಕೊಡಬೇಡಿ. ಎಷ್ಟು ರಿಯಾಕ್ಟ್ ಮಾಡ್ತಿರೋ ಅಷ್ಟು ಇವರು ಜಾಸ್ತಿ ಮಾಡ್ತಾರೆ. ಇವ್ರಿಗೆ ಯಾರಿಗೂ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ, ದೌರ್ಜನ್ಯ, ಕೊಲೆ ಪ್ರಕರಣಗಳು ಧಾರ್ಮಿಕ ಕ್ಷೇತ್ರದಲ್ಲಿ ನಡೆದಿರೋದ್ರ ಮೇಲೆ ಇವ್ರಿಗೆ ಒಂಚೂರು ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಅದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಇವ್ರಿಗೆ ಬೇಕಾಗಿರೋದೇನು? ನಿಮ್ಮ ಮಾನ ಮರ್ಯಾದೆಗೆ ಯಾರಾದ್ರೂ ಕುಂದು ಕೊರತೆ ತಂದಿದ್ರೆ ಅದನ್ನ ಕಾನೂನು ಅಡಿಯಲ್ಲಿ ಫೈಟ್ ಮಾಡಿ. ನ್ಯಾಷನಲ್ ಸುದ್ದಿನ ತಗೊಂಡ್ಬಂದು, ದರ್ಶನ್ ಅನ್ನೋ ಹೆಸರನ್ನ ತಗೊಂಡ್ಬಂದು ನೀವು ಸುದ್ದಿ ಮಾಡಿ ನಿಮ್ಮ ಪ್ರಚಾರ ಗಿಟ್ಟಿಸ್ಕೊಂಡ್ ಕೆಲಸ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ತೇಜೋವಧೆ ಆಗಿದ್ರೆ ಕಾನೂನು ಮೊರೆ ಹೋಗಿ. ಅಂಡ್ ದರ್ಶನ್ ಅವ್ರ ಫ್ಯಾಮಿಲಿ ಮೇಲೆ ಯಾವ ರೀತಿ ತೇಜೋವಧೆ, ಮಾನಹಾನಿ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಒಂದು ಮನ್ಸಿದೆ, ಅವ್ರಿಗೂ ಒಂದು ಹೃದಯ ಇದೆ, ಅವ್ರಿಗೂ ಒಂದು ಕುಟುಂಬ ಇದೆ, ಇಂತಿ ಮಕ್ಳಿದ್ದಾರೆ, ಅವ್ರಿಗೂ ಒಂದು ಮನಸ್ಸನ್ನದಿರುತ್ತಲ್ಲ, ಅದ್ರ ಮೇಲೆ ಎಷ್ಟಂತ ಹೊಡಿತೀರಾ? ಒಬ್ಬ ವ್ಯಕ್ತಿ ತಡ್ಕೊಳ್ತಾನೆ ಅಂತ ಹೇಳಿ ಎಲ್ಲಾರು ಸೇರಿ ಹೊಡಿತಿರಲ್ಲ, ಒಂದು ದಿವಸ ನಿಮ್ಗೂ ಆ ಪೆಟ್ಟು ಬಿದ್ದೋಗ್ ಮಾತ್ರ ಅವತ್ತು ಅರ್ಥ ಆಗುತ್ತೆ ದರ್ಶನ್ ಅವ್ರ ಕುಟುಂಬ ಹೆಂಗ್ ತಡ್ಕೊಂಡಿದ್ರು ಅಂತ ಹೇಳಿ. ಇಷ್ಟೊಂದು ಒಂದು ವ್ಯಕ್ತಿನ ತೇಜೋವಧೆ ಮಾಡೋದು, ಪ್ರತಿಯೊಂದು ವಿಚಾರಕ್ಕೂ ಟಾರ್ಗೆಟ್ ಮಾಡೋದು ಖಂಡಿತವಾಗ್ಲೂ ಒಳ್ಳೇದಲ್ಲ. ದರ್ಶನ್ ಅಭಿಮಾನಿಗಳೇ ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ. ಅಂಡ್ ಯಾರ ಕಿಡಿಗೇಡಿಗಳು ಕಮೆಂಟ್ ಹಾಕಿದ್ದಾರೆ ಅವ್ರಿಗೆ ತೇಜೋವಧೆ ಮಾಡಿದರೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಲಿ.